ವೀಕ್ಷಕರೇ ನಮಸ್ಕಾರ. ಇವತ್ತು ಹಲಸಿನಕಾಯಿ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೇನೆ. ಅದಕ್ಕೆ ಹಲಸಿನಕಾಯಿ ತೊಳೆ ಆರಿಸ್ಕೊಂಡಿದ್ದೇನೆ. ಅದು ಸಣ್ಣ ಹೆಚ್ಚಿಟ್ಕೊಳ್ತೇನೆ. ಹೆಚ್ಚಿ ಅದನ್ನು ಅಕ್ಕಿ 3 ಲೋಟ ಅಕ್ಕಿ ನೆನೆಸಿದ್ದೇನೆ. ಅದಕ್ಕೆ ಅಷ್ಟೇ ಹಲಸಿನಕಾಯಿ ತೊಳೆ ಹಾಕಿ ಮಿಕ್ಸಿ ಮಾಡಿದ್ದೇನೆ. ವೀಕ್ಷಕರೇ, ಹಲಸಿನಕಾಯಿ ದೋಸೆಗೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೇನೆ. ಹಿಟ್ಟು ಸ್ವಲ್ಪ ದಪ್ಪ ಇರಬೇಕು, ತೀರಾ ತೆಳ್ಳಗೆ ಮಾಡಬಾರ್ದು. ಗೋಧಿ ದೋಸೆ ಹಿಟ್ಟು ಯಾವ ಥರ ಗಟ್ಟಿ ಇರುತ್ತೆ ಅಷ್ಟು ಗಟ್ಟಿ ಇರಬೇಕು, ಇದ್ರೆ ಚೆನ್ನಾಗಿ ಬರುತ್ತೆ. ಎಷ್ಟು ಅವತ್ತೇ ಹಲಸಿನಕಾಯಿ ಕುಯ್ದು ತಂದು ಅದನ್ನು ಆರಿಸಿ ಮಾಡಿದರೆ ದೋಸೆ ಇನ್ನಷ್ಟು ಚೆನ್ನಾಗಿ ಬರುತ್ತೆ. ಅದು ಸಿಹಿ ಹುಟ್ಟಬಾರ್ದು. ಒಂದು ಹಿಂದಿನ ದಿನ ಕುಯ್ದು ತಂದು ಮಾಡಿದರೆ ಸಿಹಿ ಹುಟ್ಟಿರುತ್ತೆ, ಸಿಹಿ ಹುಟ್ಟಬಾರ್ದು. ಎರಡು ಲೋಟ ಅಕ್ಕಿ, 2 ಲೋಟ ಹಲಸಿನ ತೊಳೆ ಸಮ ಪ್ರಮಾಣದಲ್ಲಿ ಹಾಕಿದ್ದೇನೆ. ಹಲಸಿನಕಾಯಿ ಸೊಡೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಬೇಕಾದ್ರೆ 2 ಲೋಟಕ್ಕೆ 1 ಲೋಟ ಹಾಕ್ಬೋದು. ಜಾಸ್ತಿ ಹಾಕಿದಂಗೆ ದೋಸೆ ಏಳೋದು ಕಷ್ಟ. ಅದಕ್ಕೊಂದು ಸ್ವಲ್ಪ ಪ್ರಾಕ್ಟೀಸ್ ಬೇಕು. ಪ್ರಾಕ್ಟೀಸ್ ಇಲ್ಲ ಅಂದರೆ ದೋಸೆ ಏಳಲ್ಲ. ಸೊಡೆ ಒಳ್ಳೆ ಕಲರ್ ಇದ್ದಿದ್ದಕ್ಕೆ ದೋಸೆ ಒಳ್ಳೆ ಕಲರಲ್ಲಿ ಬರ್ತಾ ಇದೆ. ಎಲ್ಲ ಮರದ ಹಲಸಿನಕಾಯಿ ದೋಸೆಗೆ ಆಗಲ್ಲ. ಬಹಳ ರುಚಿಕರವಾದ ದೋಸೆ. ಇನ್ನೊಂದು ವೆರೈಟಿ ದೋಸೆ ನೀವು ತಿನ್ಬೋದು. ಹಿಂಗೆ ಹಲಸಿನಕಾಯಿ ದೋಸೆ ಮಾಡಿ, ಹಲಸಿನ ಹಣ್ಣಿಂದು ದೋಸೆ ಮಾಡ್ತೇವೆ. ಹಲಸಿನಕಾಯಿ ಇದಕ್ಕೆ ಕಾಂಬಿನೇಷನ್ ಜೇನುತುಪ್ಪದಲ್ಲಿ ಭಾರಿ ರುಚಿ ಇರುತ್ತೆ ತಿನ್ನೋಕ್ಕೆ. ನೋಡಿ, ದೋಸೆ ಬೆಂದಿದೆ. ಹೆಂಗೆ ಬಂತು. ವೀಕ್ಷಕರೇ, ನಿಮಗೆ ಹಲಸಿನಕಾಯಿ ದೋಸೆ ನಾವು ಮಾಡಿದ್ದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ RK ಚಾನಲನ್ನು ಪ್ರೋತ್ಸಾಹಿಸಿ. ವಂದನೆಗಳು.